ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕೆಲವು ಸನ್ನಿವೇಶಗಳನ್ನು ತಿಳಿಸುತ್ತಾರೆ. ಇವರು ನಮ್ಮ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕಜೋಗಳ್ಳಿ ಗ್ರಾಮದವರು ಹಾಗೂ ವಿಜಯನಗರ ಜಿಲ್ಲೆಯವರು. ಈ ಸನ್ನಿವೇಶವನ್ನು ಕೊನೆಯವರೆಗೂ ನೋಡಿ. ಕನ್ನಡ ರಾಜ್ಯದ ಮಾರವಣ ಶ್ರೀ ಕೃಷ್ಣದೇವರಾಯರ ಚರಿತ್ರೆಯನ್ನು ಇಂದು ಹೆಮ್ಮೆಯಿಂದ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ವಿಜಯ ವಿದ್ಯಾರಣ್ಯರ ಆದೇಶದಂತೆ ಹಕ್ಕ ಬುಕ್ಕರಿಂದ ಸ್ಥಾಪಿಸಲ್ಪಟ್ಟ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಅರಸರಲ್ಲಿ ತುಳುವ ವಂಶದ ಮೊದಲನೇ ಅರಸ ನರಸಿಂಹದೇವರಿಗೆ 3 ಜನ ಪತ್ನಿಯರು. ಮೊದಲನೆಯ ಪತ್ನಿ ತಿಪ್ಪಾಂಬೆಗೆ ವೀರ ನರಸಿಂಹ, ಎರಡನೆಯ ಪತ್ನಿ ನಾಗರಾಂಬಿಕೆಗೆ ಶ್ರೀ ಕೃಷ್ಣದೇವರಾಯ. ವಿಜಯನಗರದ ಚಕ್ರವರ್ತಿಗಳಾಗಿದ್ದ ಎರಡನೇ ವೀರ ನರಸಿಂಹರಾಯರು ಹಾಗೂ ಅವರ ಪುತ್ರ ಈಶ್ವರರಾಯರು ಅಕಾಲಿಕವಾಗಿ ಮರಣ ಹೊಂದಿದ ಕಾರಣ ಇಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಶೂನ್ಯಾವರಿಸಿದೆ. ಇದಕ್ಕೆ ನಾವು ಶೀಘ್ರವೇ ಪರಿಹಾರ ಕಂಡುಕೊಳ್ಳದೆ ಹೋದರೆ ನಾಡಿನ ಹಿತಕ್ಕೆ ಧಕ್ಕೆಯಾಗಿತ್ತು. ಎರಡನೇ ವೀರ ನರಸಿಂಹರಾಯರ ಕೊನೆಯ ಆಸೆಯಾಗಿದ್ದು ನಿಜ. ಹಾಗೆಂದು ಅವರು ನನಗೆ ಆದೇಶ ನೀಡಿದ್ದು ನಿಜ. ಮಹಾಮಂತ್ರಿಯಾಗಿ ನಾನು ಅವರ ಆದೇಶವನ್ನು ಧಿಕ್ಕರಿಸುವಂತೆ. ಭಾಷಣ ಸಾಕು ಮಹಾಮಂತ್ರಿಗಳೇ. ಭಟ್ಟರೆ ಕಣ್ಣಿನ ಪಟ್ಟೆಯನ್ನು ತೆಗೆಯಬೇಡ, ನಾನೇ ತೆರೆಯುತ್ತೇನೆ. ಅವಮಾನ. ಮಹಾಮಂತ್ರಿಯಾಗಿ ನಾನು ಎರಡಕ್ಕಾಗಿ ಉಪಾಯ ಮಾಡಿ ಮೇಕೆಯ ಕಣ್ಣುಗಳನ್ನು ತರಿಸಿ ಅರಸರಿಗೆ ತೋರಿಸಿದೆ. ಈ ಸಾಮ್ರಾಜ್ಯದ ಭವಿಷ್ಯದ ಹಿತದೃಷ್ಟಿಯಿಂದ ನಾನು ಆ ಕೆಲಸ ಮಾಡಬೇಕಾಯಿತು. ದೇಶ ಸೇವೆಯೇ ಈ ಸೇವೆ, ಹೌದಲ್ಲವೇ ರಾಜಕುಮಾರರ? ನೀವು ಮಾಡಿದ್ದು ದೇಶ ಸೇವೆ ಅಲ್ಲ, ಮೋಸದ ಸೇವೆ. ಮೇಕೆಯ ಕಣ್ಣುಗಳನ್ನು ತೋರಿಸಿ ಕೃಷ್ಣ ದೇವರಾಯರ ಕಣ್ಣುಗಳೆಂದು ಸುಳ್ಳು ಹೇಳಿದ್ದೀರಿ, ವಿಶ್ವಾಸ ದ್ರೋಹ ಬಗೆದಿದ್ದೀರಿ. ಯಾವ ಕಾರಣಕ್ಕಾಗಿ ನಿಮ್ಮ ಕುತಂತ್ರ? ಮುಚ್ಚು ಬಾಯಿಯಾದ ಮಹಾಮಂತ್ರಿ ತಿಮ್ಮರಸು ಎಂದರೆ ಇಡೀ ನಾಡಿನ ವಿಶ್ವಾಸದ ಪ್ರತೀಕ. ಅವರ ಬಗ್ಗೆ ಮಾತನಾಡುವ ಯಾರೇ ಆಗಲಿ ಮೊದಲು ಆತಂಕ ಬಂದು ನಿನ್ನ ಬಳಿ ಬಂದಿದ್ದೇನೆ ಮಗಳೇ. ಹೆಜ್ಜೆ ಕಟ್ಟಿದ್ದಾಯ್ತು, ಹೆಜ್ಜೆ ಹಾಕಿದ್ದಾಯ್ತು. ಅಲ್ಲಿ ಹುಟ್ಟಿದ ಆನಂದ ಇಂದೇಕೆ ಹುಟ್ಟಿದ ಬಾಲಿ? ನಾಟ್ಯ ಮಂಟಪದಲ್ಲಿ ಜಯ ಜಯ ಮಹಾರಾಜ, ಜಯ ಜಯ ಮಹಿಮತ್ಸಮಸ್ತ ಭುವನಾಶ್ರಯ, ದಕ್ಷಿಣ ಭಾರತ ಪೃಥ್ವಿ ವಲ್ಲಭ ಶ್ರೀಮನ್ ಮಹಾರಾಜಾಧಿರಾಜ ರಾಜ ಪರಮೇಶ್ವರ ಭಕ್ತ ಪರಮ ಭಕ್ತಾಕರ ಸತ್ಯಾಶ್ರಯ ವೇದ ವಾಕ್ಯ ಪ್ರಮಾಣ ಸಂವಾದ ಪಾರೀಣ ಶ್ರೀ ವೀರ ಪ್ರತಾಪ ಸನಾತನ ಧರ್ಮ ಪ್ರತಿಪಾಲಕ ಸಕಲ ಕಲಾ ನಿಪುಣ ಆಮ್ರ ಭೋಜ ಕರ್ನಾಟಕ ರಾಜ ರಮಾರಮಣ ದಕ್ಷಿಣ ಸಮುದ್ರ ಅಧಿಪತಿ ಶ್ರೀ 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 ಕೃಷ್ಣದೇವರಾಯ ಮಹಾಪ್ರಭುಗಳಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ನಾನು ಸಿದ್ಧನಿದ್ದೇನೆ ಮಹಾಪ್ರಭು. ಯಾರು ನೀವು? ಸಕಲ ವಿದ್ಯಾಭೂಷಣ ತೆನಾಲಿ ರಾಮಕೃಷ್ಣನೆಂದು ನನ್ನನ್ನು ಕರೆಯುತ್ತಾರೆ ಮಹಾಪ್ರಭು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ 1008 ಮೇಧಾವಿಗಳನ್ನು ಸೋಲಿಸಿದ್ದೇನೆ. ಅವರ ಬಿರುದು ಬಾವಲಿಗಳನ್ನು ಕೊಳ್ಳೊಡೆದು ಬಂದಿದ್ದೇನೆ ಮಹಾಪ್ರಭು. ಈ ಮಹನೀಯರು 1009ನೆಯವರು. ಎಲ್ಲಿವೆ ನಿನ್ನ ಬಿರುದು ಬಾವಲಿಗಳು? ಅನ್ನಛತ್ರದಲ್ಲಿ ಇಟ್ಟು ಬಂದಿದ್ದೇವೆ. ಹೇಗೋ ಅವುಗಳನ್ನು ತಮಗೆ ಒಪ್ಪಿಸುವ ಸಂದರ್ಭ ಬರುವುದಿಲ್ಲ. ಅದಕ್ಕಾಗಿ ಆ ಭಾರವಾದ ಮೂಟೆ ಕಲ್ಲಿಕೋಟೆಯಲ್ಲಿ, ನಾನು ರಾಜಕೋಟೆಯಲ್ಲಿ, ನಂತರ ತಾವು ದೌಲತಾಬಾದಿನಲ್ಲಿ, ನಾನು ಹೈದರಾಬಾದಿನಲ್ಲಿ. ನಾನು ಅಲ್ಲಿರಬೇಕಾದರೆ ಇದು ಹೇಗೆ ಇಲ್ಲಿ ಬಿದ್ದಿದ್ದು? ಅಂದಾಗ ನಮ್ಮಿಬ್ರು ಭೇಟಿ ಆಗೋದು ಹಾಗೆ. ಅಂದಾಗ ಏನಿದೆ ಅವುಗಳಲ್ಲಿ? ನಾನು ರಚಿಸಿದ ಗ್ರಂಥಗಳು, ಕಾವ್ಯ ಮೀಮಾಂಸೆಗಳು. ಈ ಕಡೆ